ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಅಲ್ಪಸಂಖ್ಯಾತರಾದ ನನಗೆ ಟಿಕೆಟ್ ನೀಡಬೇಕೆಂದು ಬಿಜೆಪಿಯ ಮುಖಂಡ ಡಾಕ್ಟರ್ ನಸೀರ್ ಅಹಮದ್ ಬಿಜೆಪಿ ವರಿಷ್ಠರಲ್ಲಿ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಕಳೆದ 5 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿದ್ದು, ಪ್ರಸ್ತುತ ಕರ್ನಾಟಕ ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಕಾರಣ ನನಗೆ ಅವಕಾಶ ಸಿಕ್ಕರೆ ನಾನು ಚುನಾವಣೆಯಲ್ಲಿ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ನನಗಿದೆ. ಆದ್ದರಿಂದ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಯೋಜನಾ ಆಯೋಗದ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಸಿಂಡಿಕೇಟ್ ಕೆನರಾ ಬ್ಯಾಂಕಿನ ನಿರ್ದೇಶಕನಾಗಿಯೂ ಸೇವೆ ಸಲ್ಲಿಸಿದ್ದೇನೆ. ಅಲ್ಲಿ ನಾನು ನಿರ್ಗತಿಕರ ಉನ್ನತಿ ಮತ್ತು ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ದೇನೆ ಎಂದರು. ಈ ನನ್ನ ಸೇವೆಯನ್ನು ಪರಿಗಣಿಸಿ ಬಿಜೆಪಿ ಹೈಕಮಾಂಡ್ ನಾಯಕರು ಟಿಕೆಟ್ ನೀಡಿದರೆ ಬಹುಮತದಿಂದ ಗೆದ್ದು ಬರುವ ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಾಮೀರ್ ಆಲಂ ಖಾನ್, ಟಿಪ್ಪು ಸುಲ್ತಾನ್, ಇಕ್ಬಾಲ್ ಇತರರು ಇದ್ದರು. ಸತತವಾಗಿ 35 ವರ್ಷಗಳಿಂದ ನಾನು ದಾವಣಗೆರೆ ನಗರದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಈಗ ನಾನು ಬಿಜೆಪಿನಲ್ಲಿ ಇದ್ದೀನಿ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಪ್ಲಾನಿಂಗ್ ಕಮಿಷನ್ಗೆ ಮೆಂಬರ್ ಆಗಿದ್ದೆ. ಅದ್ರ ಜೊತೆಗೆ ಸಮಾಜದಲ್ಲಿ, ಮುಸ್ಲಿಂ ಸಮಾಜದಲ್ಲಿ ಸುಮಾರು 30 ವರ್ಷ ತನ್ಜೀಮ್ ಕಮಿಟಿನಲ್ಲಿ ಸುಮಾರು 30 ವರ್ಷ ನಾನು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೆ. ಅದ್ರ ಜೊತೆಗೆ ಮುಸ್ಲಿಂ ಹಾಸ್ಟೆಲ್ಗೆ ಸುಮಾರು 8 ವರ್ಷ ನಾನು ಖಜಾಂಚಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಕಷ್ಟು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ ಆಯೋಗಗಳಲ್ಲಿ ನನಗೆ ಅವಕಾಶ ಸಿಕ್ತು ಸದಸ್ಯರಾಗಿ ಕೆಲಸ ಮಾಡೋಕ್ಕೆ ಮಾಡಿದ್ದೀನಿ. ಒಂದು ವಿಶೇಷವಾಗಿ ನನಗೆ ಬಹಳ ನಾನು ಸಂತೋಷದಿಂದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನ್ನ ಎಲ್ಲ ಸೇವೆಗಳನ್ನು ಪರಿಗಣಿಸಿ ನಮ್ಮ ದಾವಣಗೆರೆ ವಿರಕ್ತ ಮಠಕ್ಕೆ, ಮುರುಘಾಮಠಕ್ಕೆ ನನಗೆ ಸದಸ್ಯರಾಗಿ ಸ್ವಾಮೀಜಿಯವರು ನನಗೆ ತಗೊಂಡ್ರು. ನಾನು ಸತತವಾಗಿ ನಾನಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ನನ್ನ ಸೇವೆಯನ್ನು ಪರಿಗಣಿಸಿ ಸಾಕಷ್ಟು ರಾಜ್ಯ ಸರ್ಕಾರದಲ್ಲಿ ಸ್ಟೇಟ್ ಅವಾರ್ಡ್ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಇರ್ಬೋದು, ಅನೇಕ ಅವಾರ್ಡ್ಗಳನ್ನು ಸಹ ಸಿಕ್ಕಿದೆ. ಅದ್ರ ಜೊತೆಗೆ ಗೌರವ ಡಾಕ್ಟರೇಟನ್ನು ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿಯಿಂದ ಸಮಾಜ ಸೇವೆಗೆ ಸಿಕ್ಕಿದೆ. ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ, ಆದಷ್ಟು ಬೇಗ ದಾವಣಗೆರೆ ಸೌತ್ನಲ್ಲಿ ಎಲೆಕ್ಷನ್ ನಡೆದಿದೆ, ಬೈ ಎಲೆಕ್ಷನ್. ಈ ಬೈ ಎಲೆಕ್ಷನ್ಗೋಸ್ಕರ ಸಾಕಷ್ಟು ಜನ ಬಿಜೆಪಿ ಪಕ್ಷದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸಹ ನಿನ್ನೆ ಹೋಗ್ಬಿಟ್ಟು ರಾಜ್ಯಾಧ್ಯಕ್ಷರಿಗೆ ಮತ್ತೆಲ್ಲ ಪದಾಧಿಕಾರಿಗಳಿಗೆ, ವರಿಷ್ಠರಿಗೆ, ಜಿಲ್ಲೆಯಲ್ಲಿ ಎಲ್ಲ ನಾಯಕರಿಗೆ ನಾನು ಮನವಿಯನ್ನು ಕೊಟ್ಟು ಒಂದ್ಸತಿ ಮುಸಲ್ಮಾನರಿಗೆ, ಅಂದ್ರೆ ನಾನೇ ಕೇಳ್ತಾ ಇದ್ದೀನಿ ಟಿಕೆಟ್ ದಾವಣಗೆರೆಯಿಂದ, ಅದು ನಾನು ಕೇಳಿದ್ದೀನಿ. ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಚ್ಛೆ ಪಡಿತೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರದ್ದು ಒಂದು ಲೆಟರ್ ಇದೆ. ನನಗೆ ಲೆಟರ್ ಬರ್ತಿರೋದು ನಾನು ಬಿಜೆಪಿಗೆ ಜಾಯ್ನ್ ಆದ್ಮೇಲೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಈ ಒಂದು ಎಲ್ಲರಿಗೂ ಹೇಳಿದ್ದೀನಿ. ಇವತ್ತು ಒಂದು ಅವಕಾಶ ಇದೆ. ಅಲ್ಲಿ ಸುಮಾರು 2,33,000 ವೋಟ್ ಇದೆ, ಟೋಟಲ್ ವೋಟರ್ಸ್. ಅದರೊಳಗೆ ಸುಮಾರು ಒಂದು 75,000 ತನಕ, 75,000 ಮೇಲೆ ಮುಸಲ್ಮಾನರು ವೋಟ್ ಇದೆ. ಒಂದು ಅವಕಾಶ ಕೊಡಿ ನನಗೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸ್ಲೋಗನ್ ಕೊಟ್ಟಿದ್ದೀರ, ಬಹಳ ಒಳ್ಳೆ ಸ್ಲೋಗನ್ ಇದು. ಆದ್ದರಿಂದ ನನಗೂ ಸಹ ನನ್ನ ಸರ್ವಿಸ್, ನನ್ನ ಸೇವೆಗಳನ್ನು ಪರಿಗಣಿಸಿ ನೀವು ನನಗೂ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ.